ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಪಡ್ಕೊತಿ, ಇಲ್ಲಾಂದರೆ ನನ್ನ ಕಳ್ಕೊತಿ. ನನ್ನ ಕಳ್ಕೊಂಡಿಂದ ಹುಡುಗಕ್ಕೆ ಪ್ರಯತ್ನ ಪಡಬೇಡ, ಆವಾಗ ನಾನು ಈ ಜಗತ್ತಲ್ಲೇ ಇರಲ್ಲ. ಊಟ ಮಾಡು ಅಪ್ಪ ಬಾ. ಮಾಡಿ ಊಟ ಮಾಡು. ನಂಗೆ ಹಸುವಿಲ್ಲವ. ಯಾಕಪ್ಪ ಏನಾಗಿದೆ? ಊಟ ಮಾಡು. ನಂಗೆ ಹಸುವಿಲ್ಲ ಬೇ, ಹೊರಗಡೆ ಊಟ ಮಾಡಿ ಬಂದೀನಿ. ಮಗನೇ, ನಾ ನಿನ್ ತಾಯಿ ಇದ್ದೀನಿ. ನೀವು ಊಟ ಮಾಡಿದ್ದು ಮಾಡ್ಲಾರ್ದು ನಂಗೆ ಗೊತ್ತಾಗಲ್ಲೇನು? ನೀವು ಊಟ ಮಾಡಿಲ್ಲ, ಇಡಿ ಊಟ ಮಾಡು. ನಂಗೆ ಹಸುವಿಲ್ಲ ಬೇ, ತಗ ನೀನು ಊಟ ಮಾಡು. ಯಾಕೆ ಹಸು ಇಲ್ಲ? ನಂಗೆ ಹಸುವಿಲ್ಲ ಬೇ. ಅದೇ ಯಾಕೆ ಹಸು ಇಲ್ಲ? ಏನಾಗ್ಯದ ಹೇಳು. ಆ ಅಂಗಡಿ ಓನರ್ ಏನಾದ್ರೂ ಅಂದಾನೇನು? ನಾಳಿಂದ ಕೆಲ್ಸ ಬಿಡು ಅವನ ಹತ್ರ. ಅಂಗಡಿ ಓನರ್ ಏನು ಅಂದಿಲ್ಲವ. ಮತ್ಯಾರ ಏನಂದಾರ ನಿಂಗ? ನೋಡು ಮಗನೇ, ನಿನಗ್ ತಾಯಿಯಾಗಿ ಒಂದ್ ಮಾತು ಹೇಳ್ತೀನಪ್ಪ, ತಪ್ಪು ತಿಳ್ಕೊಬೇಡ. ನಿನಗ ಅವಮಾನ ಮಾಡಿದ್ದು ಅವ್ರ ಅಪ್ಪ, ಆ ಹುಡುಗಿ ಅಲ್ಲ. ಆ ಹುಡುಗಿ ನಿಂಗ ಬಾಳ ಹಚ್ಕೊಂಡದ. ಮೋಸ ಮಾಡಬೇಡ ಮಗನೇ. ಅವ್ರು ಅಷ್ಟೆಲ್ಲ ಅವಮಾನ ಮಾಡಿದ್ರನ ಒಳ್ಳೆ ಅವ್ರ ಪರ್ಯಾಗ ಮಾತಾಡ್ತದ. ಎಷ್ಟೇ ಆಗಲಿ ತವ್ರ ಮನೆ ಕೊಳ್ಳಲ್ಲ, ಅದಕ್ಕೆ ಮಾತಾಡ್ತಿ. ಹೆಣ್ಮಕ್ಳಿಗೆ ತಾಯಿ ಇದ್ರೆ ತವ್ರ ಮನಿ ಮಗ, ತಾಯಿ ಇಲ್ಲ ಅಂದ್ರೆ ಅದು ಯಾವತ್ತೂ ತವ್ರ ಮನಿ ಆಗಲ್ಲ ಮಗ. ನೀನ್ ಒಳ್ಳೆ ಸಲಕ್ಕೆ ಹೇಳುತ್ತೇನಪ್ಪ, ನೀನ್ ಇಷ್ಟಪಡಕ್ಕಿಂತ ನಿನಗೆ ಯಾರು ಇಷ್ಟಪಡ್ತಾರಲ್ಲ ಅವ್ರ ಜೊತೆ ಇರಪ್ಪ, ಖುಷಿಯಾಗಿರ್ತಿ. ಅವ್ರ ಖುಷಿಗೋಸ್ಕರ ನಾವು ನಮ್ಮ ಖುಷಿನ ಮಣ್ಣಾಗ ಮುಚ್ಚಿಡ್ಬೇಕನ? ಹೋಗ್ಬೇ ಹೋಗ. ನಿಜ ಹೇಳು, ನೀ ಆ ಹುಡುಗಿನ ಪ್ರೀತಿ ಮಾಡುತ್ತಿಲ್ಲ? ನೋಡು ಮಗನೇ, ಈ ಪ್ರೀತಿ ಅನ್ನೋದು ಒಂದ್ ದೊಡ್ಡ ರೋಗದ. ಯಾವ ದವಾಖಾನಿಗೆ ಹೋದ್ರು ಈ ರೋಗ ವಾಸಿ ಆಗಲ್ಲ. ಅದು ಅವ್ರ ಪ್ರೀತಿ ಮಾಡೋ ವ್ಯಕ್ತಿ ಹತ್ರನೇ ವಾಸಿ ಆಗೋದು. ಮಗ, ಪ್ರೀತಿ ಹುಟ್ಟಕ ಒಂದ್ ಕ್ಷಣ ಸಾಕು, ಆದ್ರೆ ಅದೇ ಪ್ರೀತಿ ಮರೆಯಕ ಸಾವೇ ಬರ್ಬೇಕು. ಹೌದು, ಸಾವ ಬದುಕು ನಿನ್ ಕೈಯಾಗೈತಿ. ನೀನೇ ಸ್ವಲ್ಪ ವಿಚಾರ ಮಾಡು. ಕಂದ, ಇಲ್ಲಿ ಈ ಕಡೆ ನೋಡು. ಯಾಕೆ ಮಗು ಬಹಳ ಬೇಜಾರಾಗಿದೆಯಲ್ಲ, ಏನಾಯ್ತು? ನಾನೇನು ಹೇಳದೆ ತಂದೆ, ಎಲ್ಲ ನೀನೇ ನೋಡ್ತಿಯಲ್ಲ. ನೋಡು ಮಗು, ಉಳಿಪೆಟ್ಟ ತಿಂದಾಗಲೇ ಒಂದು ಕಲ್ಲು ಸುಂದರವಾದ ಶಿಲೆ ಆಗೋದು. ಮನುಷ್ಯನಿಗೆ ಕಷ್ಟ ಅಂತ ಬಂದಾಗಲೇ ಜೀವನ ಏನಂತ ಗೊತ್ತಾಗೋದು. ಇವಾಗ ನಿನಗೆ ಕಷ್ಟ ಬಂದೈತೆ ಅಂದ್ರೆ ಜೀವನ ಏನಂತ ಗೊತ್ತಾಗಿದೆ ಅನ್ಕೊಂತೀನಿ. ತಂದೆ, ಪದೇ ಪದೇ ಕಷ್ಟ ಕೊಡೋ ತಾಕತ್ತು ನಿನಗಿದ್ರೆ ಅದನ್ನ ಎದುರಿಸೋ ತಾಕತ್ತು ನನಗೈತಿ. ಕಷ್ಟ ಕೊಡಬೇಡ ಅಂತ ನಾನು ನಿನ್ನ ಹತ್ರ ಕೇಳಲ್ಲ, ಆದರೆ ಕೊಟ್ಟ ಕಷ್ಟನ ಎದುರಿಸೋವಷ್ಟು ಶಕ್ತಿ ಕೊಡೋದೇವ, ಇಷ್ಟೇ ನಾನು ನಿನ್ನ ಹತ್ರ ಕೇಳೋದು. ಸ್ವಾಮಿ, ನೀನು ಏನು ಮಾಡ್ತೀಯ ಏನು ಬಿಡ್ತೀಯ ನನಗೆ ಗೊತ್ತಿಲ್ಲ. ನನಗೆ ಗೌರಿನೇ ಬೇಕು. ನಾನು ಅಂದ್ಕೊಂಡದ್ದು ಸಾಧಿಸ್ಬೇಕು. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅದಕ್ಕೆ ನಾನು ಶ್ರಮ ಪಟ್ಟೇ ಪಡ್ತೀನಿ. ಅದನ್ನು ಎದುರಿಸ್ತೀನಿ. ಕಂದ, ಇವಾಗ ಇದೆಲ್ಲ ಚಿಂತೆ ಬಿಟ್ಟ ನಿನ್ನ ಗಮನ ನಿನ್ನ ಕೆಲಸದ ಕಡೆ ಇರಲಿ. ಮುನ್ನೋಡಿ ಕೆಲಸ ಮಾಡೋದಂತ ಕಲಿ. ಅವಾಗ ನೀನು ಅಂದ್ಕೊಂಡಿದ್ದು ಸಾಧಿಸ್ತಿ. ನೀನು ಇಷ್ಟಪಟ್ಟರೆ ಹುಡುಗಿನೂ ನಿನಗೆ ಸಿಗ್ತಾಳ. ನಿನ್ನಿಂದ ನಾನು ಯಾವಾಗಲೂ ಇದ್ದೇ ಇರ್ತೀನಿ.
ಸರಿ ಸ್ವಾಮಿ, ನೀನು ಹೇಳ್ದಂಗೆ ಆಗಲಿ. ಮಗ ಏನವ ಈಗಪ್ಪ ರೊಕ್ಕ ತಗೋ. ಅವೆಷ್ಟವ ನೋಡು, ಉಳ್ದಿದ್ ರೊಕ್ಕ ನಾಳೆ ಕೊಡ್ತಂದ್ರ ಹೊಲ್ದವ್ರು ತಂದು ಕೊಡ್ತೀನಪ್ಪ. ನಾಳೆ ನಾಡ್ದು ಹೋಗೋಣ ಕ್ಯಾಮ್ರಾ ತಗೊಂಬರಕ್ಕ. ಇನ್ನೊಂದು 10,000 ರೂಪಾಯಿ ಕಡಿಮೆ ಬಂದವು, ಅವ್ರು ಕೊಡ್ತಂದ್ರನು? ಹಾ, ನಾಳೆಗೆ ಹೊಲ್ದವ್ರು ಕೊಡ್ತಂದಾರಪ್ಪ. ನಂದು ಬುಧವಾರ ಕೊಡ್ತಾರ ರೊಕ್ಕನ. ಈ ವಾರದಾಗ ಹೋಗೋಣ ಕ್ಯಾಮ್ರಾ ತಗೊಂಬರಕ್ಕ. ಇವಾಗ ಸದ್ಯ ನಿಂತಾಗ ಹಿಡ್ಕ ರೊಕ್ಕ ನೀವನ್ನ ಹೋಗೋದಿನ ಅಷ್ಟು ಕೊಡಂತಿ. ಆಯ್ತಪ್ಪ. ಹಾಂ, ನೋಡಪ್ಪ, ಭಾಳ ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡಕತ್ತೀಯ. ನಿನಗೆದ್ದು ಒಳ್ಳೇದು ಮಾಡಲಿ. ಥ್ಯಾಂಕ್ಸ್. ತಗೊಳಪ್ಪ. ಹಲೋ. ಹಾಂ ಸರಿನಾ? ಹಾಂ, ಓಕೆ. ಮಗಳನ್ನ ಕೇಳೋದೇನಿದೆ, ನಾನು ಹೆಂಗೆ ಹೇಳ್ತೀನೋ ಹಂಗೆ ಕೇಳ್ತಾಳೆ. ಸರಿ ಆಯ್ತು, ಮನೇಲಿದ್ದೀನಿ. ಇನ್ನೇನು ಈಗ ಬೇಗ ರೆಡಿಯಾಗಿ ಬಂದ್ಬಿಡ್ತು, ನೀವು ಬಂದುಬಿಡಿ. ಸರಿ ಆಯಿತು. ನನ್ನ ಮಗಳು ಊಟನೇ ಮಾಡಿಲ್ವಲ್ಲ. ಗೌರಿ, ಏನ? ಊಟನ ಮಾಡಿಲ್ಲ ಅಲ್ವೇ? ಬಾ ಊಟ ಮಾಡುವ. ನನಗೆ ಹಸಿವಿಲ್ಲ, ನೀನ ತಿನ್ನು. ಸರಿ ಆಯ್ತು, ಕುಂದ್ರು. ಸುಟ್ರ ನಿನ್ನ ಹೊಟ್ಟೆ ಸುಡ್ತೈತಿ. ಒಳ್ಳೇದು ಹೇಳಕ್ ಹೋದ್ರೆ ಕೆಟ್ಟದಾಗುತ್ತೆ ನಿಮಗ. ನಿನ್ನ ಹೊಟ್ಟೆ ನಿನ್ನ ಮಾತು.
ಗೌರಿ ತೋರಮ್ಮ, ಊಟ ಮಾಡು. ಹಿಂಗೆ ಊಟ ಬಿಟ್ರ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕಮ್ಮ? ತಗೋರಮ್ಮ, ಊಟ ಮಾಡು. ನೋಡೋ, ನೀನು ಬೇಡ, ಈ ಮನೇನು ಬೇಡ, ಈ ಮನೆಗಿರೋ ಊಟನು ಬೇಡ, ನೀನ ತಿನ್ ಸಾಯಿ. ಹಂಗನ್ಬೇಡಮ್ಮ, ನೀ ಇನ್ನೂ ಬೆಳೆ ಹುಡುಗಿ. ಹಿಂಗೆ ಆಟ ಮಾಡಿ ಊಟ ಬಿಟ್ರ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕಮ್ಮ? ತಗೋ ಊಟ ಮಾಡು. ಬೇಡ ಹೋಗು. ನೋಡೋ, ನೀನು ಬೇಡ, ಈ ಮನೇನು ಬೇಡ, ಈ ಮನೆಗಿರೋ ಊಟನು ಬೇಡ, ನೀನ ತಿನ್ ಸಾಯಿ. ಬೇಡ ಹೋಗು. ನೋಡ, ನನ್ನ ಮಗಳು ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಏನಿದೆ ನಿನ್ನ ಹತ್ರ? ಅದೇ ಕಿತ್ತೋಗಿರಿ ನಿನ್ನ ತಗಡಿನ ಮನೆ. 3 ಹೊತ್ತು ಆ ನಿನ್ನ ತಾಯಿ ದುಡ್ದು ಹಾಕಿ ತಿಂತಾ ಇರೋ ಬೀದಿ ಬೀದಿ ತಿರ್ಗೋ ನಾಯಿ ನೀನು. ನಿನಗೆ ನನ್ನ ಮಗಳು ಕೊಡ್ಬೇಕಾ? ಏಯ್, ನನ್ನ ಮಗಳು ಮದುವೆ ಮಾಡ್ಕೊಳ್ಳೋ ಯೋಗ್ಯತೆನೂ ನಿನಗಿಲ್ಲ. ಯಾಕೆ ಸಣ್ಣಪ್ಪನ, ಯಾಕೆ ಭಾಳ ಬೇಜಾರಾಗಿದೆ? ಏನಾತ? ಯಾಕಿಲ್ ಬರಪ್ಪ, ಯಾಕೋ ಹೇಳು, ಇತ್ತೀಚೆಗೆ ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸಾರಿಗೆ ಹೋಗ್ತಾ ಇಲ್ಲ, ಬದ್ಲಿನ ಥರ ಇಲ್ಲ, ಭಾಳ ಕೊರಗ ಕಟ್ಟಿಬಿಟ್ಟಾಳ. ನನಗೆ ಅವಳದೇ ಚಿಂತೆ ಆಗ್ಬಿಟ್ಟಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ ಸಣ್ಣಪ್ಪನ, ವಯಸ್ಸಿನಾಗ ನಿನ್ಕಿಂತ ಸಣ್ಣವಾದ್ರ ಒಂದ್ ಮಾತು ಅದ್ ನೋಡು. ಸರಿ ಹೇಳಪ್ಪ, ಅದೇನು? ನೋಡಣ, ಇಲ್ಲಿ ಯಾವ್ದೋ ಮನುಷ್ಯನ ಹಣ ಆಸ್ತಿಲಿಂದ ಅಳಿಬಾರ್ದು, ಅವ್ನ ಗುಣ ನೋಡ್ಬೇಕಣ್ಣ. ಒಂದು ಟೈಮ್ನಾಗ ನೀನ್ ಅವನಿಗೆ ಭಾಳ ಅವಮಾನ ಮಾಡಿದಿ, ಆದ್ರೆ ಇವಾಗ ನಿನಗೆ ನಿನ್ನ ಮಗಳು ಚಂದಾಗಿರ್ಬೇಕು, ಖುಷಿಯಾಗಿರ್ಬೇಕನ್ನೋ ಆಸೆ ಐತೆ ಇಲ್ಲಿ. ಆಕಿನ ಅವನಿಗೆ ಕೊಟ್ರೆ ಖುಷಿಯಾಗಿರ್ತಾಳಂದ್ರ ಅವನಿಗೆ ಕೊಡು. ಅವ್ರಿಬ್ಬರನ್ನ ಯಾಕೆ ದೂರ ಮಾಡ್ತೀವಿ? ನೀನ ನೋಡಿದಿಲ್ಲ ಅವನ ಜೊತೆಗೆ ಇರ್ಬೇಕಾರೆ ಎಷ್ಟು ಖುಷಿಯಾಗಿದ್ಲ ನಾನು. ಇವಾಗ ಇಷ್ಟೆಲ್ಲ ಚೇಂಜ್ ಆಗ್ಬೇಕಾರ ನೀನಾ ಕಾರಣ. ನೋಡು, ನಿನ್ನಿಂದಾಗಿದ್ದ ಸಮಸ್ಯೆನ ನೀನಾ ಬಗೆಹರಿಸ.
ನೋಡೋಣ, ಇಲ್ಲಿ ಯಾವುದೋ ಮನುಷ್ಯನ ಹಣ ಆಸ್ತಿಲಿಂದ ಅಳಿಬಾರ್ದು, ಅವನ ಗುಣ ನೋಡ್ಬೇಕಣ್ಣ. ನಿನಗೆ ನಿನ್ನ ಮಗಳು ಚಂದಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋ ಆಸೆ ಐತೆ ಇಲ್ಲ ನಿಂಗೆ? ನೀನ ನೋಡಿದಿಲ್ಲ ಅವನ ಜೊತೆಗೆ ಇರ್ಬೇಕಾದ್ರೆ ಎಷ್ಟು ಖುಷಿಯಾಗಿದ್ಲ ಅನ್ನೋದು. ನೋಡು, ನಿನ್ನಿಂದಾಗಿದ್ದ ಸಮಸ್ಯೆನ ನೀನ ಬಗೆಹರಿಸು. ತಂಗಿಗೆ ಫೋನ್ ಆದರೂ ಹಚ್ಚಿದ್ರಾತು. ತಂಗಿ, ನಿನ್ನ ಜೊತೆ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಾಗಿತ್ತಮ್ಮ. ಬರ್ತೀನಮ್ಮ? ಆಯ್ತಮ್ಮ, ಆಯ್ತು, ಸರಿ ಅಮ್ಮ. ಯಾಕ್ರಿ ಅಣ್ಣ ಫೋನ್ ಮಾಡಕ್ ಕರ್ದಿರಿ? ಏನ್ ವಿಷಯ ಅದ? ತಂಗಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನಾನು ಕೈ ಮುಗಿದು ಬೆಳ್ಕೋತೀನಿ. ಅದೇ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ. ನೋಡಿ, ನಿಮ್ಮ ಚಿಂತೆಲೆ ನನ್ನ ಮಗಳು ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ನೀವೇ ಏನಾದರೂ ದಾರಿ ತೋರಿಸ್ಬೇಕಾದ್ರೆ ನಿಮ್ಮ ಕೈ ಮುಗಿದು ಬೆಳ್ಕೋತೀನಿ. ಒಂದು ಕಾಲದಲ್ಲಿ ನಮಗೇನು ಇರ್ಲಾರ್ದಾಗ ನಮಗೆ ಸಂಬಂಧಿಕರಂತ ನೋಡಲಾರ್ದ ಅವಮಾನ ಮಾಡುವುದ್ರಿ. ಇವಾಗ ನಾವು ನಿಮಗೆ ಕರುಣೆ ತೋರಬೇಕ, ಅದು ಸಾಧ್ಯವಾದ ಮಾತು. ಹಾಗಂತೇಳಿ ಅಂದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನೋಡಿ, ಇದು ಕೈಯಲ್ಲ, ಕಾಲಂತ ತಿಳ್ಕೊತೀನಿ. ದಯವಿಟ್ಟು ನನ್ನ ಮಗಳು ನಿಮ್ಮ ಚಿಂತೆಲೆ ಅವ್ರ ಜೀವನ ಕಳ್ಕೊಳ್ಳೋಕೆ ಮಾಡಬೇಡಿ. ಕೈ ಬಿಡ್ರಿ ಇವ, ಇವ್ರ ಮಾತು ಕೇಳಕ ನಂಗೆ ಇಷ್ಟ ಇಲ್ಲ. ಬಾ ಮನೆಗೆ ಹೋಗೋಣ. ಮಗ, ಆ ಅಣ್ಣಂದ್ ಬಿಡು, ಆ ಕೂಸಿನ ಮಾರಿ ನೋಡು, ಅದು ಬಾಳ ಹಚ್ಕೊಂಡದ್ ನಿನ್ಗ. ಕೈ ಬಿಡಬೇಡ. ಓಯ್, ಮದುವೆ ಆಗಣ? ಇನ್ಯಾರ ಮದ್ವೆ ಆಗ್ಬೇಕು? ಹೋಗು. ಸರಿ ಬಿಡು. ಇಲ್ಲೇ ಪಕ್ಕದೂರಾಗ ಒಂದು ಹುಡುಗಿ ಪ್ರಪೋಸ್ ಮಾಡಾಳ. ಅವಳು ನಿನಕ್ಕಿಂತ ಗಿಚ್ಚದಾಳ. ಅವಳನ್ನ ಮದುವೆ ಹಾಕನ? ಅವಳು ನನಗಿಂತ ಚಿನ್ನದಾಳ? ಅವಳೇ ಮದುವೆ ಆಕಿ? ಎಷ್ಟು ಧೈರ್ಯ ಇರ್ಬೋದು ನಿಂಗೆ? ಅಂತ ಹೇಳ್ತಾರ ನಿಮ್ಮ ಅತ್ತಿ ನಿಮ್ಮಪ್ಪ ಒಂದಾದ್ರು, ಇನ್ನು ನಾವಿಬ್ರು ಮದುವೆ ಅಷ್ಟ ಬಾಕಿ ಐತಿ. ಅಷ್ಟ ಅರ್ಜೆಂಟ್ ಏನೈತಿ? ನಿಮ್ಗೇನು ಗೊತ್ತೈತಿ? ಈಗಿನ ಕಾಲದಾಗ ಫಾಸ್ಟ್ ಹೋಗ್ಬೇಕು, ಫಿಕ್ಸ್ ಮಾಡೋದಿನ ಭಾಳ ನೋಡ್ದು. ತಂಗಿ, ನಿನ್ ಮಗನಿಗೆ ನನ್ನ ಮಗಳು ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನಿನ್ಗೆ ಸಂತೋಷ ಇದೆಯಲ್ಲಮ್ಮ? ತುಂಬಾ ಖುಷಿ ಇದೆ ಅಣ್ಣ, ನನ್ಗೂ ಅದೇ ಆಸೆ ಅಣ್ಣ. ಹೌದಮ್ಮ. ಹಾಗಾದ್ರೆ ತಾಮ್ರ ಬಂದಿರೋಣ. ಹ್ಞೂ ಅಣ್ಣ. ದೇವ್ರಿ, ಪ್ರತಿಯೊಬ್ಬ ತಂದೆ ತಾಯಿನೂ ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಅದರಲ್ಲಿ ನಾನೂ ಒಬ್ಬ. ನನ್ನ ಅಳಿಯ ಮತ್ತು ನನ್ನ ಮಗಳು 100 ವರ್ಷ ಸುಖವಾಗಿ ಸಂತೋಷವಾಗಿ ಇರುವಾಗಿ ಆಶೀರ್ವಾದ ಮಾಡು ತಾಯಿ.